ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ಯಾಂಗ್ಸ್ಟರ್ ರೋಲಾಕ್ಸ್ ಜಿಮ್ಮಿಗಲ್ಲು. ಯಾಕಪ್ಪ ಇವತ್ತು ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಕಣ್ರಿ. ನಮ್ಮ ಕನ್ನಡ ಇಂಡಸ್ಟ್ರಿನ ಇದು ಅಥವಾ ಬೇರೆನ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಸೊ 100% ಎಲ್ಲ ಕಲಾವಿದರು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಅಲ್ಲಿರೋಂತಹ ಎಲ್ಲ ನಟರುಗಳು ಕೂಡ ಅವರವರದೇ ಆದಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಆದರೆ ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ಏನು ರೀ ಇಂಡಸ್ಟ್ರಿಲಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆ ಇಂಡಸ್ಟ್ರಿ ಹೀಗಾಯಿತು? ಯಾರೂ ಹೇಳೋರಿಲ್ವ, ಕೇಳೋರಿಲ್ವ? ಯಾಕೆ ಅವ್ರದ್ದೇ ಆಟ, ಅವ್ರದ್ದೇ ಇದು ಅಂತ ನೋಡ್ತಾ ಇರ್ತಾರಲ್ಲ. ಸೊ 100% ಏನಾಗ್ತಾಯಿದೆ, ಮುಂದೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಸೊ ದಯವಿಟ್ಟು ಹೇಳ್ತೀನಿ, ಇಂಡಸ್ಟ್ರಿಯಲ್ಲಿ ಎಲ್ಲ ನಟರಿಗೆ ಒಂದು ಒಳ್ಳೆ ಗೌರವ ಕೊಡೋದನ್ನು ಕಲೀರಿ. ಎಷ್ಟೋ ಜನಕ್ಕೆ ಅವರಿಂದ ಹೇಳೋಕ್ಕೆ ಹೋಗ್ಬಾರ್ದು, ಅಷ್ಟು ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಸೊ 100% ಇದೆಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಳ್ತಾ, ಸೊ ಪ್ರೀತಿಸಿ ಎಲ್ಲರನ್ನು. ಯಾಕ್ರಿ ದ್ವೇಷ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಕಂಡ್ರು? ನೀವೇನಾದರೂ ಕಳ್ಕೊತೀರಾ? ದೇವ್ರು ನಿಮಗೆ ಕೊಟ್ಟಿದ್ದಂತಾನೆ. ಇಷ್ಟೆಲ್ಲ ಕೊಟ್ಟರು ನಿಮಗೆ ಇನ್ನೂ ಏನು ರೀ ಆಸೆ? ಸೊ ಇಂಡಸ್ಟ್ರಿಯಲ್ಲಿ ಈ ರೀತಿ ಎಲ್ಲ ಯಾಕ್ರಿ ಮಾಡ್ತೀರಾ? ಒಬ್ರಿಗೊಂದು ಇದೆಲ್ಲ ಆಗಬಾರ್ದು ಸ್ನೇಹಿತರೆ. 100% ಈ ವಿಡಿಯೋನ ಶೇರ್ ಮಾಡಿ ತಲುಪಿಸಿ ಎಲ್ಲರಿಗೂ ಅಂತ ಕೇಳ್ತಾ, ಸೊ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ. ಇಂಡಸ್ಟ್ರಿಯಲ್ಲಿ ನಾನು ಇರೋದಕ್ಕೆ ನನಗೆ ಬೇಜಾರಾಗುತ್ತೆ. ಯಾರೂ ಹೇಳೋರಿಲ್ವ ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರೂ ಇಲ್ವಾ? ಸೊ 100% ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗಬೇಕು. ತುಂಬ ಬೇಜಾರಾಗುತ್ತೆ. ಒಬ್ಬರು ಒಂದೊಂದು ಥರ ಇರ್ತಾರೆ. ಅವ್ರಿಗೆ ಏನಾಗಿದೆ, ಅವ್ರ ಮನಸ್ಥಿತಿ ಏನು, ಅವ್ರು ಯಾಕೆ ಹೀಗಾದರೂ, ಅವರಿಗೆ ಅದರಿಂದ ಏನು ಲಾಭ, ಇದೆಲ್ಲ ತಿಳ್ಕೊಬೇಕಾಗಿದೆ ಸ್ನೇಹಿತರೆ. 100% ನನಗೆ ಎಲ್ಲ ಕಲಾವಿದರು ಇಷ್ಟ. ನಾನು ಇಂಥ ಕಲಾವಿದರು ಅಂಥ ಕಲಾವಿದರು ಅಂತ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಸಿನಿಮಾ ಮಾಡಿ ಜನಗಳಿಗೆ ಒಂದು ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಮರಿಬೇಕು ಅಂತ ಎಷ್ಟೋ ಜನ ಸಿನಿಮಾ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ, ಸಿನಿಮಾ ಥಿಯೇಟ್ರಲ್ಲಿ ಮನೇಲಿರೋಕ್ಕಿಂತ ಸಮಸ್ಯೆಕ್ಕಿಂತ ಅತಿ ಹೆಚ್ಚು ಸಮಸ್ಯೆ ಆಗಿ ಹೋಗ್ಬಿಡುತ್ತೆ ಅವರಿಗೆ. ಯಾಕೆ ಅಂದರೆ ಒಳ್ಳೆ ಕಂಟೆಂಟ್ಗಳು ಬರ್ತಾಯಿಲ್ಲ, ಒಳ್ಳೆ ಸ್ಟೋರಿ ಬರ್ತಾಯಿಲ್ಲ. ಹೀಗೆಲ್ಲ ಆದರೆ ಸಿನಿಮಾ ಪ್ರೇಕ್ಷಕರಿಗೆ, ಸಿನಿಮಾ ಜನರಿಗೆ ನೋಡೋಕ್ಕೆ ಹೇಗ್ರಿ ಬರ್ತಾರೆ? ಸೊ 100% ಇದೆಲ್ಲ ಆಗಬಾರ್ದು. ಒಳ್ಳೆ ಟ್ಯಾಲೆಂಟ್ಗಳನ್ನ ಎಷ್ಟೋ ಜನ ಇದ್ದಾರೆ, ಅವ್ರನ್ನೆಲ್ಲ ಮುಂದೆ ತನ್ನಿ ಮಾಡಿ. ನಿಮಗೇನು ಬಂದಿದೆ? ಎಲ್ಲ ನಾನೇ ಅಂತಂತ ಸ್ವಾರ್ಥನ. ನಾನು ಇನ್ನೇನು ಹೇಳಬೇಕಾಗಿತ್ತು ಹೇಳಿ? 100% ಇದೆಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಕೇಳ್ಕೊಳ್ತಾ, ಈ ನಿಮ್ಮ ಪ್ರೀತಿಯ ರೋಲಾಕ್ಸ್ ಜೊತೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೋರ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.